ಮಧು, ವಿರೂಪಾಕ್ಷ, ಯಾರಾದರೂ ಇದ್ದೀರಾ ಆಫೀಸಲ್ಲಿ? ಸರ್ ಏನಾಯಿತು? ನಾನು ಹೇಳಿರೋದೇನು, ನೀವು ಮಾಡಿರೋದೇನು? ಎಸ್ಟಿಮೇಷನ್ ಕಾಪಿ ರೆಡಿ ಮಾಡಿ ಅಂತ ಹೇಳಿದ್ದೆ, ಅದು ಇನ್ನೂ ರೆಡಿ ಆಗಿಲ್ಲ. ಕ್ಲೈಂಟ್ಸ್ಗೆ ಪ್ರೊಡಕ್ಷನ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ದಾರೆ, ಅದು ಇನ್ನೂ ರೆಡಿ ಆಗಿಲ್ಲ. ನೀವೇನು ಮಾಡ್ತಾ ಇದ್ದೀರಾ? ಸರ್ ಇದ್ರ ಬಗ್ಗೆನೇ ಮಾತಾಡಬೇಕು ಅಂತ ನಾನು ನಿಮಗೆ ಸುಮಾರು ಸಲ ಕಾಲ್ ಮಾಡಿದೆ, ಆದರೆ ನೀವು ಕಾಲ್ ರಿಸೀವ್ ಮಾಡಲಿಲ್ಲ. ಇದರಲ್ಲಿ ನನ್ನ ಹತ್ರ ಮಾತಾಡೋ ಅಂಥದ್ದು ಏನಿದೆ? ಈ ಕೆಲಸ ಮಾಡಿ ಅಂತ ನಿಮಗೆ ಹೇಳಿದ್ನೋ ಇಲ್ವೋ? ಸರ್ ಇದೆಲ್ಲ ರೆಡಿ ಮಾಡಬೇಕಾದಾಗ ಡಿಸ್ಕಸ್ ಮಾಡ್ಕೊಂಡು ಮಾಡಬೇಕು. ಆಫೀಸರ್ ಇದ್ದಾಗ ಈ ಕೆಲಸ ಎಲ್ಲ ತುಂಬ ಈಸಿಯಾಗಿ ಆಗ್ತಿತ್ತು, ಆದರೆ ಈಗ ಸರ್ ಹೇಳಿ. ಸರ್ ಈ ಫೈಲ್ಗೆ ಅವಿನಾಶ್ ಸರ್ ಸೈನ್ ಆಗಬೇಕಿತ್ತು. ಆ ಫೈಲ್ನ ಸದ್ಯಕ್ಕೆ ಮೂವ್ ಮಾಡಿಬಿಡಿ, ಹೊರಡಿ. ಸರ್ ಈ ಫೈಲ್ ಮೂವ್ ಮಾಡಿಲ್ಲ ಅಂದರೆ ತುಂಬ ಕೆಲಸಗಳು ಪೆಂಡಿಂಗ್. ಹೊರಡಿ ಅಂತ ಹೇಳಿದ್ನಲ್ಲ. ಇದು ಈಗೋ ಸಾಕು ಅಂತ ವಿಷಯ ಅಲ್ಲ. ಈಗೋ ಇರೋದು ನನಗಲ್ಲ, ನಿನಗೆ. ನೀನು ಹೇಳಿದ್ದೆ ನಡಿಬೇಕಂತ ಏನಾದರೂ ರೂಲ್ಸ್ ಇದೆಯಾ? ನಾನು ಆ ಟೆಂಡರ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸಾಧ್ಯ ಆದರೆ ಸಪೋರ್ಟ್ ಮಾಡೋ, ಇಲ್ಲ ಸುಮ್ಮನಿದ್ ಬಿಡೋ. ಯಾರೇನು ಅನ್ಕೊಂಡ್ರೆ ನನಗೇನು? ನನಗೆ ನನ್ನ ಬದುಕು ಇಂಪಾರ್ಟೆಂಟು. ನಾನು ನೆಮ್ಮದಿಯಾಗಿರಬೇಕು, ನಾನು ಅಭಿ ಜೊತೆಲಿ ಖುಷಿಯಾಗಿರಬೇಕು ಅಂತ ಇಷ್ಟೆಲ್ಲ ಮಾಡಿದೆ. ಆದರೆ ಇಷ್ಟೆಲ್ಲ ಆದಮೇಲೆ ಅಭಿ ನನ್ನ ಜೊತೆಲಿ ಒಂದು ನಿಮಿಷ ಕೂಡ ನೆಮ್ಮದಿಯಾಗಿಲ್ಲ. ನನ್ನ ಕಡೆ ಗಮನನೇ ಇಲ್ಲ ಅವನಿಗೆ. ಹೌದಾ? ಯಾಕೆ? ಏನು ಹೇಳ್ತಿದ್ದಾನೆ ಅಭಿ? ಅದೇನೋ ಹೇಳ್ತಾರಲ್ಲ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತ, ಹಾಗಾಗಿದೆ ಇವನ ಕತೆ. ಅಲ್ಲಿ ಅವ್ರ ಅಣ್ಣಂಗೆ ಹುಷಾರಿಲ್ವಂತೆ, ಅದಕ್ಕೆ ಇಲ್ಲಿ ಇವನಿಗೆ ಹುಷಾರಿಲ್ವಂತೆ. ಇಷ್ಟೇನಾ? ಇದು ಇವತ್ತಿನ ಮಾತಲ್ಲ ದೀಪಿಕಾ, ಚಿಕ್ಕಂದಿನಿಂದನೂ ಅವರಿಬ್ರು ಹಾಗೇನೆ. ಒಬ್ರಿಗೆ ಹುಷಾರಿಲ್ಲ ಅಂದರೆ ಇನ್ನೊಬ್ರು ತುಂಬ ಮಂಕಾಗ್ಬಿಡ್ತಾಯಿದ್ರು. ತನಗೂ ಹುಷಾರಿಲ್ಲ ಅನ್ನೋ ಹಾಗೆ ನಡ್ಕೊಂಡು ತನಗೇ ಗೊತ್ತಿಲ್ಲದೆ ಅವರು ಹುಷಾರು ತಪ್ತಾಯಿದ್ರು. ಛೇ, ಇದು ಎಂಥ ಪ್ರೀತಿ ಅತ್ತೆ? ಇದೆಲ್ಲ ಯಾವಾಗ ಬದಲಾಗುತ್ತೆ? ಇದ್ದಕ್ಕಿದ್ದ ಹಾಗೆ ಇದೆಲ್ಲ ಬದಲಾಗಬೇಕು ಅಂದರೆ ಅದು ಸಾಧ್ಯ ಇಲ್ಲ. ಈಗಷ್ಟೇ ದೂರ ಆಗಿದ್ದಾರೆ, ಇನ್ನು ಮುಂದೆ ಇಂಥ ಹುಚ್ಚು ಪ್ರೀತಿನೂ ಕಡಿಮೆ ಆಗುತ್ತೆ ಬಿಡು. ಅಷ್ಟರಲ್ಲಿ ನನಗೆ ಹುಚ್ಚಿಡಿಯುತ್ತೆ ಅಷ್ಟೇ. ಇಲ್ಲ ದೀಪಿಕಾ, ಅವನು ಈ ರೀತಿ ಆಡ್ದಾಗ್ಲೆಲ್ಲ ನೀನು ಕೋಪ ಮಾಡಿಕೊಂಡ್ರೆ ಅವನಿಗೆ ನಿನ್ನ ಮೇಲೂ ಬೇಜಾರಾಗುತ್ತೆ. ಅದ್ರ ಬದಲು ನೀನು ಅವನಿಗೆ ಸಮಾಧಾನ ಮಾಡು. ನೀನೇ ಅವನ ರೂಟಲ್ಲಿ ಹೋಗಿ ಅವನನ್ನು ನಿನ್ನ ರೂಟಿಗೆ ಕರ್ಕೊಂಡು ಬಾ. ಅಣ್ಣ ಒಬ್ಬ ಅವನ ಜೊತೆ ಇಲ್ಲ ಅಂದ ಮಾತ್ರಕ್ಕೆ ತನಗೆ ಯಾರೂ ಇಲ್ಲ ಅನ್ನೋ ಫೀಲಿಂಗಲ್ಲಿ ಇರ್ತಾನವನು. ನಿನ್ನ ಜೊತೆ ನಾನಿದ್ದೀನಿ ಅಭಿ ಅನ್ನೋ ಮಾತನ್ನು ನೀನು ಯಾವಾಗಲೂ ಅವನಿಗೆ ಹೇಳ್ತಿರ್ಬೇಕು. ಪ್ರಪಂಚದಲ್ಲಿ ಯಾರಿಲ್ಲ ಅಂದರೂ ದೀಪಿಕಾ ಒಬ್ಳು ನನ್ನ ಜೊತೆ ಇದ್ದರೆ ಸಾಕು, ನಾನು ಬದುಕ್ತೀನಿ ಅಂತ ಅವನಿಗೆ ಅನ್ನಿಸ್ಬೇಕು. ಅವನನ್ನು ಪೂರ್ತಿಯಾಗಿ ನಿನ್ನ ಕಡೆ ಮಾಡ್ಕೋಬೇಕು. ಏನೋ ಅತ್ತೆ, ಇದೆಲ್ಲ ಇನ್ನೂ ಎಷ್ಟು ದಿನ ಅನ್ನೋ ಹಾಗಾಗಿದೆ. ಎಣ್ಣೆಯಿಂದ ಹಾರಿ ಬೆಂಕಿಗೆ ಬಿದ್ದ ಹಾಗಾಗಿದೆ. ಅವರೆಲ್ಲ ಮನೇಲಿ ಇದ್ದಾಗಲೂ ನೆಮ್ಮದಿ ಇಲ್ಲ, ಅವರೆಲ್ಲ ಮನೆಯಿಂದ ಆಚೆ ಹೋದ್ಮೇಲೂ ನೆಮ್ಮದಿ ಇಲ್ಲ. ನನ್ನ ಗುರಿನೂ ಅದೇ ದೀಪಿಕಾ. ಈ ಮನೇಲಿ ಯಾರು ಯಾವ ಕಾರಣಕ್ಕೂ ನೆಮ್ಮದಿಯಾಗಿರಬಾರ್ದು. ನೆಮ್ಮದಿಯಾಗಿರೋಕೆ ನಾನೂ ಬಿಡಲ್ಲ. ಸಿರಿ,
ಟ್ಯಾಬ್ಲೆಟ್ ಯಾರು ತಗೊಂಡು ಹೋಗ್ತಿದ್ಯಾ? ಅವಿ ಅವ್ರಿಗೆ ಜ್ವರ ಬಂದಿದೆ ಸಮರ್. ಸಿರಿ, ನಾನು ಆಗಲೇ ಸುಮ್ಮನೆ ಹೇಳಿದ್ದು ಫೋನಲ್ಲಿ. ನೀನು ಸುಮ್ಮನೆ ಹೇಳಿರ್ಬೋದು, ಆದರೆ ಅವ್ರಿಗೆ ಈಗ ನಿಜವಾಗ್ಲೂ ಜ್ವರ ಬಂದಿದೆ. ಅಮ್ಮ, ಪೂರ್ಣಿ, ಯಾಕೆ ಎಲ್ಲರೂ ಗಾಬರಿ ಆಗ್ತೀರಾ? ನಂಗೆ ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ, ಬೇಗ ಹುಷಾರಾಗ್ತೀನಿ. ಅವಿ, ನಿನಗೆ ಸ್ವಲ್ಪ ಜ್ವರ ಬಂದಿದೆಯಲ್ವಾ, ಅದು ಜಾಸ್ತಿ ಆಗಬಾರ್ದು ಅಂತಲೇ ಟ್ಯಾಬ್ಲೆಟ್ ಕೊಟ್ಟಿದ್ದು. ನೀನು ಆಯಾಸ ಮಾಡ್ಕೋಬೇಡ, ಸುಮ್ಮನೆ ಮಲ್ಕೋ. ಅಮ್ಮ, ಮಕ್ಕಳಿಗೇನಾದರೂ ಆದರೆ ತಾಯಿ ಜೀವ ಸಹಿಸೋಲ್ಲ ಅಲ್ಲ? ಹೌದು, ಯಾಕೆಂದರೆ ಮಕ್ಕಳೇ ತಾಯಿಗೆ ಜೀವ ಆಗಿರ್ತಾರೆ.